ಈ ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿ ಈ ಒಂದು ಗಣಿತ ವಿಷಯದಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ರೆ ರಚನೆಗಳನ್ನು ಅಧ್ಯಯನ ಮಾಡಿದ್ವಿ. ರಚನೆಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ 5 ಅಂಕಗಳನ್ನು ನಿಮಗೆ ಗೊತ್ತಿತ್ತು. ಈಗ ನಂತರದ ನಾವು ನಂತರದ ಘಟಕ ಯಾವುದು ಅಂತಂದರೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಘಟಕದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಏನಪ್ಪ ಇದು ನಿರ್ದೇಶಾಂಕ ರೇಖಾಗಣಿತ ಅನ್ನೋದು ಅಂತ ಹೇಳೋದಾದ್ರೆ, ನೀವೆಲ್ಲರೂ ಕೂಡ ಹಿಂದಿನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ಈ ನಿರ್ದೇಶಾಂಕಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ನಾವು ಅದನ್ನು ಇನ್ನೊಂದು ಭಾಷೆಯಲ್ಲಿ ಏನಂತ ಹೇಳಿದ್ರೆ ಗ್ರಾಫ್ ಅಂತ ಹೇಳ್ತೀವಿ. ಗ್ರಾಫ್ ಅಂದರೆ ಎರಡು ಸಂಖ್ಯಾ ರೇಖೆಗಳು ಎಲ್ಲಾದರೂ ಒಂದು ಕಡೆ ಸಂಧಿಸಿದಾಗ, ಒಂದು ಮೂಲ ಬಿಂದುವಿನಲ್ಲಿ ಸಂಧಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ನಿರ್ದೇಶಾಂಕ ಉಂಟಾಗುತ್ತೆ. ಸೊ ಆ ನಿರ್ದೇಶಾಂಕದಲ್ಲಿ ನಾವು 2 ಅಕ್ಷರಗಳನ್ನು ನೋಡ್ತೀವಿ. ಯಾಕಂದರೆ ಅದು ಸಮತಲ ಅನ್ನೋದು ಗೊತ್ತಿದೆ. ಸೊ ಸಮತಲ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ 2 ಆಯಾಮಗಳನ್ನು ಹೊಂದಿರುವಂಥ ಒಂದು ಪ್ರದೇಶ ಅಂತ ತಿಳಿತೀವಿ. ಸೊ ಸಮತಲ ಅಂದ್ರೆ ಏನು? 2 ಆಯಾಮಗಳನ್ನು ಹೊಂದಿರುವಂಥ ಒಂದು ಪ್ರದೇಶ. ಸೊ ಇದು +1 +2 +3 +4 ಇಲ್ಲಿ +5. ಸೊ ಇಲ್ಲಿ +1 +2 +3 +4 ಇದು +7. ನಮ್ಗೆ ಗೊತ್ತಿದೆ, ಒಂದು ಗ್ರಾಫ್ ಅನ್ನ 4 ಭಾಗ ಮಾಡಿದ್ರೆ ಪ್ರತಿಯೊಂದು ಭಾಗವನ್ನು ಚತುರ್ಥಕ ಅಂತ ಕರಿತೀವಿ. ಏನಂತ ಕರಿತೀವಿ? ಚತುರ್ಥಕ ಅಂತ ಕರಿತೀವಿ. ಇದು ಮೊದಲನೇ ಚತುರ್ಥಕ, 2ನೇ ಚತುರ್ಥಕ, ಇದು 3ನೇ ಚತುರ್ಥಕ. ನೋಡಿ, ಇಲ್ಲಿ ಒಳಗಡೆ ಪ್ಲಸ್ ಬಂದ್ರೆ ಎಡಗಡೆಗೆ ಮೈನಸ್ ಬರುತ್ತೆ ಹೀಗೆ. ಅದೇ ನಂತರ ಮೇಲ್ಗಡೆ ಪ್ಲಸ್ ಬಂದ್ರೆ ಕೆಳಗಡೆ ಮೈನಸ್ ಬರುತ್ತೆ. -1 -2 -3 -4 ಇದನ್ನು ನಾವು x ಅಕ್ಷ ಅಂತ ಕರಿತೀವಿ. ಇದು y ಅಕ್ಷ, ಇದು x ಡ್ಯಾಶ್ ಆಗಿರುತ್ತೆ. ಸೊ ಇದು y ಡ್ಯಾಶ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈ ತರ ಏನು ಅಂತ ಹೇಳಿದ್ರೆ ಒಂದು ನಿರ್ದೇಶಾಂಕ ಅಂತ ನಾವು ಕರಿತೀವಿ. ಸೊ ಆ ನಿರ್ದೇಶಾಂಕದಲ್ಲಿ ಯಾವುದಾದ್ರೂ ಒಂದು ಬಿಂದು, ಇದು ಮೊದಲನೇ ಚತುರ್ಥಕ ಅಂದರೆ ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಇದು 4ನೇ ಚತುರ್ಥಕ. ಈಗ ಒಂದು ಬಿಂದು, ಈಗ ಮಧ್ಯದಲ್ಲಿ ಯಾವ ಒಂದು ಬಿಂದುವಿನಲ್ಲಿ ಸಂಧಿಸಿದ್ರು ಇದನ್ನು ನಾವು ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದು. ಸೊ ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಹೇಳಿದ್ರೆ, ನಿರ್ದೇಶಾಂಕ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಬಿಂದು ಕೊಟ್ಟು, ಯಾವ್ದಾದ್ರು ಒಂದು ಬಿಂದು, ಈಗ ಫಾರ್ ಎಕ್ಸಾಂಪಲ್ P 4, -2 ಅಂತ ಇರುತ್ತೆ ಅಂತ. P 4, -2 ಇದು ಒಂದು ಬಿಂದು, ಇದು ಒಂದು ಬಿಂದು ಆಗಿರುತ್ತಲ್ವಾ. ಸೊ ಇದರ ನಿರ್ದೇಶಾಂಕಗಳು ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನಿರ್ದೇಶಾಂಕ ಅಂದ್ರೆ ಬೇರೆ ಏನೂ ಅಲ್ಲ. ಸೊ ಇಲ್ಲಿ 4 ಯಾವುದು ಅಂತ ಹೇಳಿದ್ರೆ ಅದು x ಅಕ್ಷ. ಯಾವುದೇ ಒಂದು ಬಿಂದುವನ್ನು ನಾವು ಈ ತರ ಸೂಚಿಸ್ತೀವಿ, P x, y ಅಂತ ಸೂಚಿಸ್ತೀವಿ. P x, y. ಸೊ ಹಾಗಾದ್ರೆ P x, y ಅಂತ ಹೇಳಿದ್ರೆ ಅರ್ಥ ಏನಂದ್ರೆ ಇಲ್ಲಿ P 4, -2 ಅಂತ ಇದೆ. ಸೊ ಅಲ್ಲಿಗೆ x ಅಕ್ಷದ ಬೆಲೆ ಏನು ಅಂತ ಹೇಳಿದ್ರೆ, x ಅಕ್ಷದ ಬೆಲೆ ಎಷ್ಟು? 4. x ಅಕ್ಷದ ಬೆಲೆ ಎಷ್ಟು? 4. ಸೊ ಹಾಗಾದ್ರೆ y ಅಕ್ಷದ ಬೆಲೆ ಏನು ಅಂತ ಹೇಳಿದ್ರೆ, y ಅಕ್ಷದ ಬೆಲೆ ಎಷ್ಟು? -2 ಅಂತ ಆಗುತ್ತೆ. ಸೊ ಈ ತರ ನಾವು ಒಂದು ಬಿಂದುಗಳನ್ನ ರೂಪಿಸ್ತೀವಿ. ಹಾಗಾದ್ರೆ P 4, -2 ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಈ ಕಡೆ ನೋಡ್ಬೋದು, ಇದು ನಾನು ಬಿಡ. ಸೊ P 4 ಎಂತ 4 +4 -4 ಮಾಡಬೇಕು, +4. ಸೊ ಇಲ್ಲಿ +4 ಇದೆ. ಹಾಗಾಗಿ y ಅಕ್ಷದಲ್ಲಿ ಏನಿರಬೇಕು? -2 ಇರಬೇಕು. ಸೊ -2 ಇರಬೇಕು ಅಂತ ಹೇಳಿದ್ರೆ ಅದು ಮೇಲ್ಭಾಗದಲ್ಲಿ ಬರುತ್ತೆ ಅಥವಾ ಕೆಳಭಾಗದಲ್ಲಿ ಬರುತ್ತೆ ನೋಡಬೇಕು. ಮೇಲ್ಭಾಗದಲ್ಲಿ ಪ್ಲಸ್ ಬರುತ್ತೆ, ಕೆಳಭಾಗದಲ್ಲಿ ಮೈನಸ್ ಬರುತ್ತೆ. ಇದು ನೋಡಿ, ಇಲ್ಲಿ ಹೀಗೆ ಇದು ನೇರಕ್ಕೆ ಹೀಗೆ ಒಂದು ಮನೆ ಏನಿರುತ್ತಲ್ಲ, ಸೊ ಅಲ್ಲಿಗೆ ನಾವು ಗುರುತಿಸ್ಬಿಟ್ಟು ನಾವು ಕರಿತೀವಿ P 4, -2 ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಈ ತರ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಬಿಂದುವನ್ನು ಕೊಟ್ಟಾಗ ಒಂದು ನಿರ್ದೇಶಾಂಕದಲ್ಲಿ ನಾವು ಗುರುತಿಸ್ತೀವಿ. ಸೊ ಹಾಗಾದ್ರೆ ಈ ನಿರ್ದೇಶಾಂಕ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ
ಒಂದು ಬಿಂದುವನ್ನ ಎರಡು ಆಯಾಮಗಳಲ್ಲಿ ತೋರಿಸುವಂತಹ ಒಂದು ಪ್ರದೇಶ ಅಂತ ಕರಿತೀವಿ. ಒಂದು ಬಿಂದುವನ್ನ ಎರಡು ಆಯಾಮಗಳಲ್ಲಿ ತೋರಿಸುವುದು. ಎರಡು ಆಯಾಮ ಯಾವುದು? ಒಂದು ಎಕ್ಸ್ ಅಕ್ಷ ಮತ್ತೊಂದು ವೈ ಅಕ್ಷ. ಹಾಗಾದ್ರೆ ಈ ಬೋರ್ಡ್ ಅನ್ನೋದು ಎರಡು ಆಯಾಮ ಹೊಂದಿದೆಯಾ? ಖಂಡಿತ ಹೌದು. ಸೊ ಇದಿಷ್ಟು ಸೇರಿದ್ರೆ ಇದು ಅಡ್ಡವಾಗಿದ್ರೆ ಇದು ಎಕ್ಸ್ ಅಕ್ಷ ಆಗಿರುತ್ತೆ, ಇದೇನಾಗಿರುತ್ತೆ ಇದು ವೈ ಅಕ್ಷ ಆಗಿರುತ್ತೆ. ಸೊ ಅದೇ ತರ ಯಾವುದೇ ಒಂದು ಸಮತಲ ಅಂತ ಹೇಳಿದ್ರೆ ಎರಡು ಆಯಾಮಗಳನ್ನು ಹೊಂದಿರಬೇಕು. ಗೊತ್ತಾಗ್ತಿದೆಯಾ? ಸೊ ಈ ತರ ಈಗ ಇಲ್ಲಾಂದ್ರೆ ಬೇರೆ ಒಂದು ಬಿಂದುವನ್ನು ಕೊಡ್ತೀನಿ. ಈಗ ಇಲ್ಲಿ ನೋಡಿ, ಇಲ್ಲಿ ಈಗ ಒಂದು ಬಿಂದುವನ್ನು ಕೊಡ್ತೀನಿ. ಸೊ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಾಗ ಇದು ಎಂ ಅಂತ ಅನ್ಕೊಂಡ್ರೆ, ಈ ಎಂ ಅನ್ನು ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಾಗ ಸೊ ಎಂ ಅಂತ ಫಸ್ಟ್ ಬಂದಾಗ ನೋಡ್ಬೇಕು, ಫಸ್ಟ್ ಯಾವ ಅಕ್ಷವನ್ನ ಗಣನಿಸ್ಕೋಬೇಕು ನಾವು? ಎಕ್ಸ್ ಅಕ್ಷವನ್ನು ತಗೋಬೇಕು. ಯಾವ ಅಕ್ಷ? ಎಕ್ಸ್ ಅಕ್ಷವನ್ನು ತಗೋಬೇಕು. ಇಲ್ಲಿ ನೋಡಿ ಎಕ್ಸ್ ಅಕ್ಷ ಇಲ್ಲಿದೆ. ಎಕ್ಸ್ ಅಕ್ಷ ಎಷ್ಟಿದೆ? +4 ಅಲ್ವಾ? ಸೊ ಹಾಗಾಗಿ +4 ನೇರಕ್ಕೆ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ M4. ಆನಂತರ ವೈ ಅಕ್ಷಕ್ಕೆ ಬಂದ್ಬಿಟ್ಟು, ವೈ ಅಕ್ಷ ಅಂದ್ರೆ ಈ ಎಕ್ಸ್ ಅಕ್ಷಕ್ಕೆ ಈ ತರ ಅಡ್ಡ ಬಂದಿದ್ವಿ, ವೈ ಅಕ್ಷಕ್ಕೆ ಈ ತರ ನೇರ ಹೋಗ್ಬೇಕು. ನೇರ ಹೋದಾಗ ಇಲ್ಲಿ ಇದೆ 4 ಇದೆ ನೋಡಿ, 4 ನೇರಕ್ಕಿದೆ. ಹಾಗಾಗಿ M4. ಈ ತರ ನಾವೇನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಬರೀತೀವಿ. ಸೊ ಹಾಗಾದ್ರೆ ಇಲ್ಲಿ ಓ ಅನ್ನು ನಾವೇನ್ ಮಾಡ್ತೀವಿ? ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದುವಿನ ನಿರ್ದೇಶಾಂಕಗಳು, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗ ಇರುತ್ತೆ? 0, 0 ಆಗಿರುತ್ತೆ. ಏನಾಗುತ್ತೆ? 0, 0. ಯಾಕೆ 0, 0 ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ ನ ಬೆಲೆನೂ ಕೂಡ 0, ವೈ ನ ಬೆಲೆನೂ ಕೂಡ 0. ಎಕ್ಸ್ 0ಗೆ ಕರೆಕ್ಟ್ ಆಗಿ ಮತ್ತೆ ವೈ 0ಗೆ ಕರೆಕ್ಟ್ ಆಗಿ ಎರಡು ಸಂಖ್ಯೆ ಆಯ್ಕೆಗಳು ಒಂದಕ್ಕೊಂದು ಏನ್ ಮಾಡ್ತವೆ? ಛೇದಿಸುತ್ತವೆ. ಸೊ ಅರ್ಥ ಆಗ್ತಿದೆಯಾ? ಸೊ ಇದಿಷ್ಟು ಒಂದು ನಿರ್ದೇಶಾಂಕಗಳ ಬಗ್ಗೆ ಮೂಲಭೂತವಾದ ಒಂದು ಪರಿಕಲ್ಪನೆ ನಾವು ಕರಿತೀವಿ. ಸೊ ನಂತರ ಏನ್ ಮಾಡೋಣ ಅಂತ ಹೇಳಿದ್ರೆ, ಈಗ ಈ ಚಾಪ್ಟರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ 2 ಅಂಕದ ಒಂದು ಲೆಕ್ಕಗಳನ್ನು ಬರುವಂತದ್ದು ಒಂದು ಇದೆ. ಸೊ ಅದ್ಯಾವುದು ಅಂತ ಹೇಳಿದ್ರೆ ದೂರ ಸೂತ್ರ ಅಂತ ಕರಿತೀವಿ. ದೂರ ಸೂತ್ರ 2 ಅಂಕ ಅಥವಾ 3 ಅಂಕಕ್ಕೆ ಖಂಡಿತವಾಗಿ ಬಂದೇ ಬರುವಂತಹ ಒಂದು ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ದೂರ ಸೂತ್ರವನ್ನು ಯಾವ ತರ ನಾವು ಹೇಳಿದ್ರೆ ಈಗ ನೋಡೋಣ. ಸೊ ಇಲ್ಲಿ ನೋಡಿ, ಸೊ ಈ ತರ ನಿರ್ದೇಶಾಂಕವನ್ನು ಮಾಡ್ತೀನಿ. ಈಗ ಒಂದು ತೋರಿಸ್ತೀನಿ. ಈಗ ಇಲ್ಲಿ ಒಂದು ಪಿ ಕ್ಯೂ ಅನ್ನುವಂಥ ಒಂದು ರೇಖೆಯನ್ನ ನಾನು ಮಾಡ್ತೀನಿ ಇದ್ದೀನಿ ಅಂತ ಅನ್ಕೊಳ್ಳಿ. ಇದು ಪಿ ಕ್ಯೂ ಅನ್ನುವಂಥ ಒಂದು ರೇಖೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿ ಬೇರೆ ಕೊಟ್ಟಿಲ್ಲ ಅಂತ ಅಂದಾಗ ಇದನ್ನು ನಾವು ಪಿ ನೋಡ್ತೀವಿ. ಸೊ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂದರೆ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಯಾವುದು ಕೂಡ ಗೊತ್ತಿಲ್ಲ. ಹಾಗಾಗಿ ಯಾವುದೇ ಒಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ 2 ಬಿಂದುಗಳಿವೆ. ಎಷ್ಟು ಬಿಂದು? 2 ಬಿಂದು. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪಿ ನ ನಿರ್ದೇಶಾಂಕ x1, y1 ಅಂತ ತಗೊಂಡ್ಬೇಕು. x1, y1. ನಂತರ q ನ ನಿರ್ದೇಶಾಂಕ x2, y2. q ನ ನಿರ್ದೇಶಾಂಕ x2, y2 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ಇದರ ನೇರಕ್ಕೆ ಆಯ್ತಾ? ಸೊ ಇದರ ನೇರಕ್ಕೆ ಈಗ ನೋಡಿದ್ರೆ ಇಲ್ಲಿ ನೋಡಿ, ಇದು x1 ಆಗಿರುತ್ತೆ. ಸೊ ಇದು x2 ಆಗಿರುತ್ತೆ. ಇದು x ಅಕ್ಷ ತಾನೆ. ಸೊ ಹಾಗಾಗಿ ಇದು x2, ಇದು x1, ಇದು x2. ಹಾಗಾದ್ರೆ y1 ಯಾವುದು ಅಂತ ಹೇಳಿದ್ರೆ ನೋಡಿ, ಇದರ ನೇರಕ್ಕೆ ಇರೋದು ಯಾವುದು? ಇದು y2. ಸೊ ಇದರ ನೇರಕ್ಕೆ ಇರೋದು ಯಾವುದು? y1. ಗೊತ್ತಾಗ್ತಿದೆಯಾ? ಈ ತರ ನಾವು ನಿರ್ದೇಶಾಂಕಗಳನ್ನ ಇಲ್ಲಿ ನೋಡಬಹುದು. ಸೊ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ದೂರ ಸೂತ್ರವನ್ನ ನಾವೇನಾದ್ರು ಕಂಡುಹಿಡಿಯಬೇಕಾದಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಕಡೆ ನೋಡ್ತೀವಿ.
ಈ ಎರಡು ಬಿಂದುಗಳ ದೂರವನ್ನು ಯಾವ ತರ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಏನಾದರೂ ನಾವು ಲಂಬಕೋನ ಬಿಂದುವನ್ನು ಹೇಳ್ಕೊಂಡ್ರೆ ಹೀಗೆ ಲಂಬಕೋನ ಬಿಂದು ಹೇಳ್ಕೊಂಡ್ರೆ, ಸೊ ಇದು ಯಾವಾಗಲೂ ಲಂಬಕೋನ ಯಾಕೆ ಲಂಬಕೋನ ಬರುತ್ತೆ ಅಂದ್ರೆ, ಇಲ್ಲಿ ನೋಡಿ ಈ ಎರಡು ಅಕ್ಷಗಳ ನಡುವೆ ಯಾವಾಗಲೂ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇದ್ದೇ ಇರುತ್ತೆ. ಎರಡು ಅಕ್ಷಗಳ ನಡುವೆ ಯಾವಾಗಲೂ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಅಂತ ಒಂದು ಇದು ಬರುತ್ತೆ ಅಂತ ಹೇಳಿದ್ರೆ ಲಂಬಕೋನ ಬರುತ್ತೆ. ಸೊ ಈಗ ನೋಡಿ, ಈಗ ಪಿ ಕ್ಯೂ ಸ್ಕ್ವೇರ್ ಬೇಕು ಅಂದ್ರೆ ಇದು ಪಿ ಕ್ಯೂ ಸ್ಕ್ವೇರ್ ಬೇಕು ಅಂದಾಗ, ಯಾಕಂದ್ರೆ ಇದು ಲಂಬಕೋನ, ಇದು ಏನಾಗಿರುತ್ತೆ? ವಿಕರ್ಣ ಅಲ್ವಾ? ಸೊ ಪೈಥಾಗರಸ್ ಪ್ರಮೇಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತೇಳಿ ನಮ್ಗೆ ಚೆನ್ನಾಗುತ್ತು. ಸೊ ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಇದ್ಕೊಂಡು ಉಳಿದ ಎರಡು ಭಾಗಗಳು ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಒಂದು ಇಲ್ಲಿ ಇದನ್ನ ನಾವು ಆರ್ ಅಂತ ನೋಡಿದ್ರೆ, ಸೊ ಇದು ಆರ್ ಕ್ಯೂ ಸ್ಕ್ವೇರ್ ಅಂತ ಬರುತ್ತೆ. ಅದು ಆರ್ ಕ್ಯೂ ಸ್ಕ್ವೇರ್ ಪ್ಲಸ್ ಇನ್ನೊಂದು ಯಾವುದು ಬರುತ್ತೆ? ಸಿ ಆರ್ ಸ್ಕ್ವೇರ್. ಸೊ ಇದು ಪೈಥಾಗರಸ್ ಪ್ರಮೇಯ ಪ್ರಕಾರ ನಮಗೆ ಗೊತ್ತಿರೋದು. ಸೊ ನಮಗೆ ಪಿ ಕ್ಯೂ ಸ್ಕ್ವೇರ್ ಗೊತ್ತಿಲ್ಲ, ಸೊ ಹಾಗಾಗಿ ಪಿ ಕ್ಯೂ ಸ್ಕ್ವೇರ್ ಆಗಿದೆ. ಈಗ ಆರ್ ಕ್ಯೂ ಸ್ಕ್ವೇರ್ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸೊ ಆರ್ ಕ್ಯೂ ಸ್ಕ್ವೇರ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಆರ್ ಕ್ಯೂ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯೂ ಇದೆ. ಅಂದ್ರೆ ಕ್ಯೂ ಅನ್ನೋದು ಈ y2 ಗೆ ಕರೆಕ್ಟ್ ಆಗಿ ಏನಾಗಿದೆ ತೋರಿಸುತ್ತೆ. ಸೊ ಆರ್ ಅನ್ನೋ ಬಿಂದು ಯಾವ್ದನ್ನು ತೋರಿಸುತ್ತೆ? y1 ಅನ್ನು ತೋರಿಸುತ್ತೆ. ಹಾಗಾದ್ರೆ ಕ್ಯೂ ಆರ್ ನ ನಡುವಿನ ಅಂತರ ಎಷ್ಟು ಅಂತ ಹೇಳಿದ್ರೆ, ಈ y2 ಮತ್ತು y1 ನ ನಡುವಿನ ಅಂತರ ಅಂತ ಹೇಳ್ತೀವಿ. ಸೊ y1 ಮತ್ತು y2 ನ ನಡುವಿನ ಅಂತರ ಅಂತ ಹೇಳಿದ್ರೆ ಯಾವುದು? y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ. y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಇದೆಯಾ? ಸೊ ಅದೇ ನಂತರ ಇಲ್ಲಿ ತಗೊಂಡ್ರೆ ಇಲ್ಲಿ ನೋಡಿ, ಇದು ಪಿ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಪಿ ಮತ್ತು ಆರ್ ಬಿಂದುಗಳ ನಡುವಿನ ದೂರ, ಪಿ ಮತ್ತು ಆರ್ ಬಿಂದುಗಳ ನಡುವಿನ ದೂರ ಅಂತ ಹೇಳಿದ್ರೆ, ಈ ಆರ್ ಅಂತ ಹೇಳಿದ್ರೆ ಏನಿದೆ? x2 ಇದೆಯಲ್ಲ, ಸೊ x2 ನಲ್ಲಿ x1 ಅನ್ನು ಏನು ಮಾಡಬೇಕು? ಕಳಿಬೇಕಾಗುತ್ತೆ. ಸೊ ಕಳೆದ್ರೆ ವರ್ಗ ಅಂತ ಹೇಳಿದ್ರೆ x2 ಮೈನಸ್ x1 ಹೋಲ್ ಸ್ಕ್ವೇರ್. ಸೊ therefore pq ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ಇಷ್ಟು ಬಂದಿದೆ. ಸೊ ನಮಗೆ ಬೇಕಾಗಿರೋದು ಯಾವುದು? pq. ಹಾಗಾಗಿ ಎರಡೂ ಕಡೆಗೆ ಏನು ಮಾಡಬೇಕು? ವರ್ಗಮೂಲಗೊಳಿಸಬೇಕು. ವರ್ಗಮೂಲಗೊಳಿಸಿದ್ರೆ ಉಳಿಯೋದು ಸೂತ್ರ x2 ಮೈನಸ್ x1 ಹೋಲ್ ಸ್ಕ್ವೇರ್. ಯಾಕಂದ್ರೆ ನಾವು ಫಸ್ಟ್ x ಬರೀತೀವಿ, ಯಾಕಂದ್ರೆ ಯಾವುದೇ ನಿರ್ದೇಶಾಂಕವನ್ನು ಮೊದಲು ತೋರಿಸೋದು ಯಾವ ಅಕ್ಷ ಅಂದ್ರೆ x ಅಕ್ಷವನ್ನು ನಾವು ಮೊದಲಿಗೆ ಮಾಡ್ತೀವಿ, ತೋರಿಸ್ಕೊಳ್ತೀವಿ ಅಲ್ವಾ? ಸೊ therefore x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದು ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಆಯ್ತಾ? ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂದ್ರೆ PQ is equal to square root of x2 minus x1 whole square plus y2 minus y1 whole square ಅಂತ ಇಲ್ಲಿ ಕರೀತೀವಿ. ಅರ್ಥಾತ್ಗೆ ಇದನ್ನೇ ನಾವು ಕರಿತೀವಿ ದೂರ ಸೂತ್ರ ಅಂತ ಹೇಳ್ತೀವಿ. ಒಂದು ವೇಳೆ ಮೂಲ ಬಿಂದುವಿನಿಂದ ದತ್ತ ಬಿಂದುವಿಗೆ ಇರುವ ದೂರ, ದತ್ತ ಅಂದರೆ ಅದು ಕೊಟ್ಟಿರುವ ಬಿಂದುವಿಗೆ ಇರುವ ದೂರ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದರೆ ನೋಡ್ಕೊಡಿ. ಸೊ ಅದೇನಾಗಿದೆ ಅಂದರೆ ಸ್ಕ್ವೇರ್ ರೂಟ್ ಆಫ್, ಈಗ ಇಲ್ಲಿ x2 ಮತ್ತು x1 ಅಲ್ಲಿ ಒಂದು ಬಿಂದುವಿನ ನಿರ್ದೇಶಾಂಕ ಒಂದು x1 ಏನಾಗಿರುತ್ತೆ? 0 ಆಗಿದೆ. ಯಾಕಂದ್ರೆ ಮೂಲದ ನಿರ್ದೇಶಾಂಕ 0,0 ಆಗಿರುತ್ತೆ. x1 0, y1 ಕೂಡ 0 ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ x2 ಅಂತ ಬರೆಯಬಹುದು. ನಾವು ಏನು ಮಾಡ್ತೀವಿ? ಬರೀ x ಅಂತ ಬರೀತೀವಿ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಬರೀತೀವಿ. ಯಾಕಂದ್ರೆ ಒಂದು ಮೂಲದ ನಿರ್ದೇಶಾಂಕ 0,0 ಆಗಿರೋದ್ರಿಂದ ಅಲ್ಲಿ x1 y1 ಅನ್ನೋದು 0,0 ಆಗಿರುತ್ತೆ. ಈ x2 y2 ನ ಬದಲಿಗೆ ನಾವೇನು ಬರೀತೀವಿ ಅಂದ್ರೆ, ಅಲ್ಲಿ ದತ್ತ ಬಿಂದುವಿಗೆ ಕೊಟ್ಟಿರುವಂತಹ ಒಂದು ನಿರ್ದೇಶಾಂಕ x2 y2 ಅಂತ ಕೊಟ್ಟಿರಲ್ಲ, x, y ಅಂತ ಇದೆ. ಗೊತ್ತಾಗ್ತಿದೆಯಾ? ಸೊ x, y ಅಂತ ಇರೋದ್ರಿಂದ ನಾವೇನು ಮಾಡ್ತೀವಿ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ ಹೇಳಿ ತಗೊಳ್ತೀವಿ. ಸೊ ಇದು ಮೂಲ ಬಿಂದುವಿನಿಂದ ದತ್ತ ಬಿಂದುವಿಗೆ ಇರುವಂತಹ ಒಂದು ದೂರ ಸೂತ್ರ ಆಗಿರುತ್ತೆ. ಅರ್ಥಾಗ್ತಿದೆಯಾ? ಸೊ ಇದಿಷ್ಟು ಈ ದೂರ ಸೂತ್ರದ ಮೇಲೆ ಇರುವಂಥದ್ದು. ಸೊ ಇದ್ರ ಮೇಲೆ ಲೆಕ್ಕಗಳು ಪರೀಕ್ಷಾ ಭಾಗ
ಮುಖ್ಯವಾಗಿ ಬಂದೇ ಇರುತ್ತೆ. ಸೊ ಆ ಲೆಕ್ಕಗಳನ್ನ ಕೆಲವೊಂದಷ್ಟು ನಾವು ಇವತ್ತಿನ ಅಂತ ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ. ಹೇಗೆ ಬಿಡಿಸೋದು ಅಂತ ಕೆಳಗಿನ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಮೊದಲನೇದು 7,3 ಮತ್ತು 4,1 ಅಂತಾಗಿದೆ. ಸೊ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು. ಸೊ ಮೊದಲೇ ಏನು ಮಾಡಬೇಕು ಅಂದರೆ ಕೊಟ್ಟಿರುವಂಥ ಬಿಂದುಗಳನ್ನು ನಾವೇನು ತಗೋಬೇಕು, x1, y1 ಅಂತ ತಗೋಬೇಕು. ಇಲ್ಲಿ x1, y1 ಅಂದರೆ ಯಾವುದು, 2, 3 ಅಂತ ಆಗುತ್ತೆ. ಗೊತ್ತಾಗ್ತಿದೆಯಾ? ಆನಂತರ x2, y2 ಅಂತ ಇದೆಯಲ್ಲ. ಸೊ x2, y2 ಅಂದರೆ ಯಾವುದು, ಇಲ್ಲಿದೆಯಲ್ಲ ಈ ಬಿಂದು x2, y2 1 ಆಗುತ್ತೆ. ಸೊ ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದ್ರಿಂದ ನಮಗೆ ಗೊತ್ತಿದೆ d √. ಸೊ d ಅಂತ ಕರಿತೀವಿ. d ಅಂದ್ರೆ ಏನು, ಡಿಸ್ಟೆನ್ಸ್ ಅಂತ. ಡಿಸ್ಟೆನ್ಸ್ ಅಂದ್ರೆ ಏನು, ದೂರ. ಸೊ √. ಏನು ಸೂತ್ರ, x2 - x1 whole square plus y2 - y1 whole square ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ d √. x2 ಅಂತ ಹೇಳಿದ್ರೆ ಏನು, 4 - x1 ಅಂದರೆ 2, 4 - 2 whole square plus y2 ಅಂತ ಹೇಳಿದ್ರೆ ಏನು, y2 ಅಂದರೆ ಇಲ್ಲಿಗೆಲ್ಲ 1 - y1 ಅಂದರೆ 3 ಅಲ್ಲ, y1 ಅಂದರೆ 3 whole square ಆಗುತ್ತೆ. ಸೊ d ಇಲ್ಲಿ ಚಿಹ್ನೆಗಳ ಬದಲಿಗೆ ಚಿಹ್ನೆಗಳ ಒಂದು ಮೇಲೆ ಬಹಳ ಗಮನ ಇಟ್ಕೋಬೇಕು. ಸೊ 4ರಲ್ಲಿ 2 ಕಳೆದಷ್ಟು 2, ಅಲ್ಲಿಗೆ 2 ಸ್ಕ್ವೇರ್ ಆಯಿತು. ಸೊ ಪ್ಲಸ್ 1ರಲ್ಲಿ 3 ಕಳೆದ್ರೇನು, -2 whole square. ಇಲ್ಲಿ ಬಹಳ ತಪ್ಪು ಮಾಡುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಕ್ಯಾನ್ಸಲ್ ಮಾಡಬಹುದು ಅಂತಲ್ಲ, ಯಾಕಂದರೆ ಇಲ್ಲಿ ಇರೋದು ಸ್ಕ್ವೇರ್. ಗೊತ್ತಾಗ್ತಿದೆಯಾ? ಹಾಗಾಗಿ d 2 ಸ್ಕ್ವೇರ್ ಅಂದ್ರೆ ಎಷ್ಟು, 4 ಪ್ಲಸ್ -2 whole square ಅಂದರೆ -2 ಇಂಟು -2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ ಅಂತ ಹೇಳಿದ್ರೆ ಎಷ್ಟು, 4 ಬರುತ್ತೆ. 2 4. ಸೊ therefore d √. 4 ಪ್ಲಸ್ 4 ಎಷ್ಟು, 8. 4 ಪ್ಲಸ್ 4 √8 ಆಗುತ್ತೆ. ಸೊ ಅಥವಾ ಇದನ್ನ ನಾವು ಏನೇನು ಬರೀಬಹುದು ಅಂದರೆ, ಸೊ d ಇದನ್ನ √4 ಇಂಟು 2 ಅಂತ ಬರೀಬಹುದು. ಅಲ್ಲಿಗೆ ಇದು 2 √2 ಆಗಿರುತ್ತೆ. ಸೊ ಯಾಕಂದರೆ √4 ಬೆಲೆ ಎಷ್ಟು, 2. ಸೊ ಹಾಗಾಗಿ d 2 √2 ಮಾನಗಳು ಅಂತ ಆಗುತ್ತೆ. ಸೊ ಈ ಥರ ನಾವು ಲೆಕ್ಕವನ್ನು ಮಾಡ್ಕೋಬೇಕಾಗುತ್ತೆ. ಸರಿಯಾ? ಗೊತ್ತಾಯ್ತಾ? ಹೀಗೆ. ಸೊ ಇನ್ನೊಂದು ಮಾಡೋಣ. ಸೊ ಇನ್ನೊಂದು ಲೆಕ್ಕ ಅದನ್ನ ತಗೊಂಡು ಮಾಡೋಣ. ಇನ್ನೊಂದೇನು ಮಾಡೋಣ ಅಂದರೆ, ಇನ್ನೊಂದು ಮತ್ತು b -4,3 ಬಿಂದುಗಳಿಂದ
ಸಮಾನ ದೂರದಿಂದ ವೈಯಕ್ತಿಕ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ. ಒಂದು ಬಿಂದುವನ್ನು ಕಂಡುಹಿಡಿಯಿರಿ. ಕಂಡುಹಿಡಿಯುತ್ತಾರೆ. ಸೊ ಅದಕ್ಕೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಒಂದು ರೇಖೆ ಇದೆ. ಇದು ಯಾವ ಅಕ್ಷ ಅಂತ ಹೇಳಿದ್ರೆ ವೈ ಅಕ್ಷ ಅಂತ ಹೇಳಬೇಕು. ಯಾಕಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ಸಮಾನ ದೂರದಲ್ಲಿರುವ ವೈ ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ. ಸೊ ವೈ ಅಕ್ಷ ಇದು. ಸೊ ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಬಿಂದು ಇದೆ ಗೊತ್ತಾಗ್ತಿದೆಯಾ? ಸೊ ಇಲ್ಲೊಂದು ಬಿಂದು ಇದೆ, ಸೊ ಇಲ್ಲೊಂದು ಬಿಂದು ಇದೆ ಗೊತ್ತಾಗ್ತಿದೆಯಾ? ಸೊ ಮೊದಲನೇ ಬಿಂದು ಎ 6,5 ಗೊತ್ತಾಗ್ತಿದೆಯಾ? ಸೊ ಇನ್ನೊಂದು ಇದೆಷ್ಟು ಅಂತ ಹೇಳಿದ್ರೆ ಬಿ -4,3. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಬಿಂದು ಯಾವ ಅಕ್ಷದ ಮೇಲಿದೆ ಅಂದರೆ ವೈ ಅಕ್ಷದ ಮೇಲಿದೆ. ಸೊ ವೈ ಅಕ್ಷದ ಮೇಲಿರೋದ್ರಿಂದ ಅಲ್ಲಿ ಎಕ್ಸ್ ಅಕ್ಷದ ಬೆಲೆ ಎಷ್ಟಾಗಿರುತ್ತೆ? 0 ಆಗಿರುತ್ತೆ ಇದು ನೋಡಬೇಕು. ಬಿಂದು ವೈ ಅಕ್ಷದ ಮೇಲಿದ್ದಾಗ ಮೇಲಿದ್ದರೆ ಎಕ್ಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಎಕ್ಸ್ 0 ಆಗಿರುತ್ತೆ. ಸೊ ಎಕ್ಸ್ 0 ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಅಪೇಕ್ಷಿತ ಬಿಂದುವನ್ನು ನಾವೇನು ಮಾಡಬೇಕೀಗ ಕಂಡುಹಿಡಿಯಬೇಕಾಗುತ್ತೆ. ಸೊ ಅಪೇಕ್ಷಿತ ಬಿಂದುವನ್ನು ಯಾವ ಥರ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಸೊ ಇಲ್ಲಿ ಪಿ ಅಂತ ತಗೊಂಡು ಇದು 0, ವೈ ಆಗಿರುತ್ತೆ ಅಪೇಕ್ಷಿತ. ಹಾಗಾಗಿ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂದರೆ ನಿರ್ದೇಶಾಂಕಗಳು 0, ವೈ ಆಗಿರುತ್ತೆ. 0, ವೈ ಆಗಿರುತ್ತೆ. ಯಾಕೆ 0, ವೈ ಅಂದರೆ ಅದು ವೈ ಅಕ್ಷದ ಮೇಲೆ ಇದೆ. ಸೊ ಹಾಗಾಗಿ ವೈ ಅಕ್ಷಕ್ಕೆ ಮಾತ್ರ ಬೆಲೆ ಇರುತ್ತೆ, ಎಕ್ಸ್ ಅಕ್ಷಕ್ಕೆ ಯಾವ ಇರ್ತದೆ ಇರಲ್ಲ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದ ಬೆಲೆ ಎಷ್ಟು? 0 ಅಂತ ಆಗುತ್ತೆ. ಅರ್ಥಾಗ್ತಿದೆಯಾ? ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಮಾನ ದೂರದಲ್ಲಿದೆ ಅಂತ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡಬೇಕು? ದೂರ ಸೂತ್ರವನ್ನು ಹಾಕಬೇಕು. ದೂರ ಸೂತ್ರ ಹಾಕಿದ್ರೆ ಇದೆ ಎಕ್ಸ್ ಅಕ್ಷ, ಇದೆ ಎಕ್ಸ್ ಅಕ್ಷ. ಸೊ ಹಾಗಾಗಿ ರೂಟಾ ನೋಡ್ರಿ 6 - 0 ಹೋಲ್ ಸ್ಕ್ವೇರ್. ಸೊ x2 - x1 ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ 6 - 0 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 5 - 5 ಹೋಲ್ ಸ್ಕ್ವೇರ್ ದಟ್ಸ್ ಈಕ್ವಲ್ ಟು ಈ ಕಡೆಗೆ ಇನ್ನೊಂದು ಸಮಾನ ದೂರದಲ್ಲಿರುವಂಥ ಬಿಂದುಗಳು ಅಂತ ಕೊಟ್ಟಿರೋದ್ರಿಂದ ಈಗ ಈ ಕಡೆ ನೋಡಬೇಕು. ಮತ್ತೆ ಇಲ್ಲಿ ಸಮಾನ ದೂರ ಇದೆ. ಸೊ ಹಾಗಾಗಿ ಸೊ -4 - 0 ಹೋಲ್ ಸ್ಕ್ವೇರ್ ಆಗುತ್ತೆ. x2 ಅಂದರೆ -4, x1 ಅಂದರೆ 0, -4 - 0 ಹೋಲ್ ಸ್ಕ್ವೇರ್ ಅಥವಾ 0 - 4 ಹೋಲ್ ಸ್ಕ್ವೇರ್ ಅಂತ ತಗೋಬಹುದು. ಅದಕ್ಕೆ ಯಾವ್ದು x1 y ಅಂತ ತಗೋಬಹುದು. ನಮಗೆ ಚಾಯ್ಸ್ ಇದೆ. ಪ್ಲಸ್ 3 - y ಹೋಲ್ ಸ್ಕ್ವೇರ್ ಆಗಿರುತ್ತೆ. ಅರ್ಥಾಗ್ತಿದೆಯಾ? ಸೊ ಇಲ್ಲಿ 6 - 0 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ನೋಡಿ ಎರಡು ಕಡೆಗೆ ಸ್ಕ್ವೇರ್ ಇರೋದ್ರಿಂದ ಎರಡು ಕಡೆಗೆ ಸ್ಕ್ವೇರ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ಸೊ ಉಳಿಯೋದು 6 - 0 ಹೋಲ್ ಸ್ಕ್ವೇರ್ ಪ್ಲಸ್ 5 - y ಹೋಲ್ ಸ್ಕ್ವೇರ್. ಆಯ್ತಾ? ಸೊ ಈ ಕಡೆ -4 - 0 ಹೋಲ್ ಸ್ಕ್ವೇರ್ -4 ಹೋಲ್ ಸ್ಕ್ವೇರ್ ಪ್ಲಸ್ 3 - y ಹೋಲ್ ಸ್ಕ್ವೇರ್ ಆಗಿರುತ್ತೆ. ಅರ್ಥಾಗ್ತಿದೆಯಾ? 6 - 0 ಹೋಲ್ ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಪ್ಲಸ್ ಇದು ಯಾವ ರೂಪದಲ್ಲಿದೆ ಅಂದರೆ a - b ಹೋಲ್ ಸ್ಕ್ವೇರ್ ರೂಪದಲ್ಲಿ a - b ಹೋಲ್ ಸ್ಕ್ವೇರ್ =
ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದು ಸೂತ್ರ ಅಲ್ವಾ. ಸೊ ಇಲ್ಲಿ ಎ ಅಂತ ಹೇಳಿದ್ರೆ 5, ಸೊ ಎ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಮೈನಸ್ 2ab ಅಂದರೆ 2 ಇಂಟು 5 ಇಂಟು ವೈ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಆಗಿರುತ್ತೆ. ಪ್ಲಸ್ ಇಕ್ವಲ್ ಟು ಮೈನಸ್ 4 ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ 4 ಸ್ಕ್ವೇರ್ ಆಗುತ್ತೆ 16 ಪ್ಲಸ್ ಇಲ್ಲಿ ಮತ್ತೆ ಏನಾಗ್ತದೆ ಹೋಗ್ತದೆ ಎ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಮೈನಸ್ 2 ಇಂಟು 3 ಇಂಟು ವೈ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲೂ ವೈ ಸ್ಕ್ವೇರ್ ಇದೆ, ಇಲ್ಲೂ ವೈ ಸ್ಕ್ವೇರ್ ಇರುತ್ತೆ, ಕ್ಯಾನ್ಸಲ್. ಸೊ 6 ಸ್ಕ್ವೇರ್ ಅಂದರೆ 36 ಪ್ಲಸ್ 25 ಮೈನಸ್ 2 10 ವೈ ಇಸ್ ಈಕ್ವಲ್ ಟು ಇಲ್ಲಿ 16 3 ಸ್ಕ್ವೇರ್ ಅಂದರೆ 16 ಪ್ಲಸ್ 3 ಸ್ಕ್ವೇರ್ ಅಂದರೆ 9 25 ಆಗಿದೆ ಮೈನಸ್ 2 ಮೂಲೆ 6 ವೈ ಗೊತ್ತಾಗ್ತಿದೆಯಾ. ಸೊ ಈಗ ಇಲ್ಲೂ 25 ಇಲ್ಲಿ 25 ಕಡೆ ಕ್ಯಾನ್ಸಲ್ ಆದರೆ ಇಲ್ಲಿ ಉಳಿಯೋದು 36 ಮೈನಸ್ 10 ವೈ ಅಥವಾ ಇದನ್ನೇ ಆಚೆ ಕಳಿಸೋಣ 36 ಇಸ್ ಈಕ್ವಲ್ ಟು ಮೈನಸ್ 10 ವೈ ಆಚೆ ಪ್ಲಸ್ 10 ವೈ ಮೈನಸ್ 6 ವೈ ಆಗುತ್ತೆ. ಸೊ 36 ಇಸ್ ಈಕ್ವಲ್ ಟು 10ರಲ್ಲಿ 6 ಕಳೆದ್ರೆ 4 ವೈ. ಸೊ therefore y is equal to 36/4. ಸೊ y is equal to 9 ಸೊ y ಎಷ್ಟು 9. ಸೊ therefore ಅಪೇಕ್ಷಿತ ಬಿಂದುವಿನ ಅಪೇಕ್ಷಿತ ಅಂದರೆ ನಮಗೆ ಯಾವ ಬಿಂದುವಿನ ಬೆಲೆ ಬೇಕೋ ಅದು. ಸೊ y ಅಕ್ಷದಲ್ಲಿ ಒಂದು ಬಿಂದು ಕಂಡಿದೆ ಅಂತ ಹೇಳಿದರೆ ಸೊ ಅಪೇಕ್ಷಿತ ಬಿಂದುವಿನ ನಿರ್ದೇಶಾಂಕಗಳು ಏನಪ್ಪ ಅಂತಂದರೆ ನೋಡಿ x ನ ಬೆಲೆ 0 ಆಗಿರುತ್ತೆ, ಸೊ y ನ ಬೆಲೆ ಎಷ್ಟಾಗುತ್ತೆ 9 ಆಗಿರುತ್ತೆ. ಸೊ ಹಾಗಾಗಿ ಆ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟು 0,9 ಆಗಿರುತ್ತೆ. ಗೊತ್ತಾಗ್ತಿದೆಯಾ. ಈ ಥರ ಬಂದ್ಬಿಟ್ಟು ಲೆಕ್ಕಗಳನ್ನು ಮಾಡ್ಕೊಬೇಕು. ನಂತರ ಇನ್ನೊಂದು ಲೆಕ್ಕವನ್ನು ತಗೊಳ್ಳೋಣ. ಈ ಕಡೆ ಎಕ್ಸಾಂಪಲ್ 5 - -2 -2 ಮತ್ತು 7 -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗಗಳೇ ಪರೀಕ್ಷಿಸಿ. ಸರಿ 5 - -2 ನಂತರ 6 - 4 ಮತ್ತು 7 - 2 ಇವು ಸಮದ್ವಿಬಾಹು ತ್ರಿಭುಜದ ಶೃಂಗಬಿಂದುಗಳೇ ಅನ್ನೋದನ್ನು ಪರೀಕ್ಷಿಸಬೇಕು. ಸೊ ಯಾರಿಗೆ ಪರೀಕ್ಷಿಸಬೇಕು ಅಂತ ಹೇಳಿದ್ರೆ ಸೊ ನಾನು ತ್ರಿಭುಜ ಚಿತ್ರ ಮಾಡ್ಕೊತೀನಿ ಅಂತ ಹೀಗೆ ಒಂದು ಅಕೌಂಟ್ಲಿ ಇದು ಎ ಅಂತ ಹೇಳ್ತೀವಿ. ಎನ ಶೃಂಗಬಿಂದು 5 - -2. ಸೊ ಇಲ್ಲಿ ಬಿ ನ ಶೃಂಗಬಿಂದು 6 - 4, ಸಿ ನ ಶೃಂಗಬಿಂದು 7 - -2 ಅಂತ ತಗೊಳ್ಬೇಕು. ಗೊತ್ತಾಗ್ತಿದೆಯಾ. ಸೊ ಈಗ ದೂರ ಸೂತ್ರದ ಪ್ರಕಾರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ 3 ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಬೇಕು.
ಸೊ ಅಲ್ಲಿಗೆ ಮೊದಲನೇ ಭಾಗ ಯಾವುದು ಎ ಬಿ. ಸೊ ಎ ಬಿ ಅಳತೆಯನ್ನು ಹೇಗೆ ತಿಳಿಯುತ್ತೀರಂದ್ರೆ ಸ್ಕ್ವೇರ್ ರೂಟ್ ಆಫ್ ಗೊತ್ತಾಗ್ತಿದೆಯಾ, ಇದು x1 y1 ಇದು x2 y2 ಅಂತ ತಗೊಂಡ್ರೆ x2 minus x1 whole square plus y2 minus y1 whole square ಇದು ಅಲ್ವಾ. ಸೊ ಎ ಬಿ ಇಸ್ ಈಕ್ವಲ್ ಟು ನೋಡಿ x2 ಅಂತ ಹೇಳಿದ್ರೆ ಬೆಲೆ ಹಾಕೋಬೇಕು 6, ಇದು x ಇದು y ತಾನೆ, ಇದು 6 ಮೈನಸ್ ಇಲ್ಲಿ x ನ ಬೆಲೆ 5 whole square ಪ್ಲಸ್ ಇಲ್ಲಿ y2 ಅಂದ್ರೆ 4 ಮೈನಸ್ ಮೈನಸ್ 2 whole square ಆಗುತ್ತೆ. ಇಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು, ಗೊತ್ತಾಗ್ತಿದೆಯಾ. 4 ಮೈನಸ್ y1 ಅಂತ ಇದೆ, ಮೈನಸ್ y1 ನ ಬೆಲೆ -2 whole square ಆಯಿತು. ಅದಕ್ಕೆ ಎ ಬಿ ಇಸ್ ಈಕ್ವಲ್ ಟು 6ರಲ್ಲಿ 1 ಕಳೆದ್ರೆ, ಸೊ 6ರಲ್ಲಿ 5 ಕಳೆದ್ರೆ 1 ಸ್ಕ್ವೇರ್ ಪ್ಲಸ್ ಇದು 4 ಮೈನಸ್ ಇಂಟು ಮೈನಸ್ ಪ್ಲಸ್ ಗೊತ್ತಾಗ್ತಿದೆಯಾ, 4 ಪ್ಲಸ್ 2 6 ಸ್ಕ್ವೇರ್. ಸೊ ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಸ್ಕ್ವೇರ್ 1 6 ಸ್ಕ್ವೇರ್ ಅಂದರೆ 36. ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ 37. ಇದು ಎ ಬಿ ಭಾಗವನ್ನು ಒಂದು ಆಗುತ್ತೆ, ಗೊತ್ತಾಗ್ತಿದೆಯಾ. ಅದೇ ಥರ ಇನ್ನೊಂದು ಭಾಗ ಇದೆ ಯಾವುದು ಬಿ ಸಿ. ಬಿ ಸಿ ಅನ್ನು ಆಡ್ಕೊಳ್ಬೇಕು. ಬಿ ಸಿ ಈಕ್ವಲ್ ಟು ಮತ್ತೆ ಸ್ಕ್ವೇರ್ ಆಫ್ x2 minus x1 ಗೊತ್ತಾಗ್ತಿದೆಯಾ. ಇದು x2 y2 ಅಂತ ತಗೋಬೇಕು, ಇದು x1 y1 ಆಗುತ್ತೆ. ಸೊ ಈಗ x2 minus x1 ಅಂದರೆ 7 minus 6 whole square, 7 minus 6 whole square ಪ್ಲಸ್ y2 ಅಂದರೆ ನೋಡಿ -2 y1 ಅಂದರೆ -4 whole square ಆಗುತ್ತೆ. ನಂತರ ಬಿ ಸಿ ಈಕ್ವಲ್ ಟು 7ರಲ್ಲಿ 6 ಕಳೆದ್ರೆ 1 ಸ್ಕ್ವೇರ್ ಪ್ಲಸ್ -2 -4 ಅಂದರೆ -6 whole square ಆಗುತ್ತೆ. therefore ಬಿ ಸಿ ಈಕ್ವಲ್ ಟು ರೂಟ್ ಆಫ್ 1 ಸ್ಕ್ವೇರ್ 1 -6 ಸ್ಕ್ವೇರ್ ಅಂದರೆ 36. so therefore ಬಿ ಸಿ ಈಕ್ವಲ್ ಟು ರೂಟ್ 37. ಇದು ಎ ಬಿ ಬೆಲೆ ರೂಟ್ 37, ಬಿ ಸಿ ಯ ಬೆಲೆ ಎಷ್ಟು ರೂಟ್ 37. ಸೊ ನಂತರ ಯಾವುದು ಅಂತಂದರೆ ಎ ಸಿ ಇನ್ನೊಂದು ಭಾಗ ನೋಡಿ ಸಮದ್ವಿಭಾಗ ಆಗೋಯ್ತಾ, ಇದು ಹೌದು ಆಗೋಯ್ತು. ಆದರೂ ಕೂಡ ನಾವು ಇನ್ನೊಂದ್ಸಲ ಚೆಕ್ ಮಾಡಬೇಕು ಯಾಕೆ ಆಗೋಯ್ತು ಅಂದರೆ ಸಮದ್ವಿಭಾಗ ದ್ವಿ ಅಂತ ಹೇಳಿದ್ರೆ 2, ಯಾವುದೇ ಒಂದು ತ್ರಿಭುಜದ 2 ಭಾಗಗಳು ಸಮನಾಗಿದ್ದರೆ ಅದನ್ನು ಸಮದ್ವಿಭಾಗ ತ್ರಿಭುಜ ಅಂತ ಕರಿತೀವಿ. ಹಾಗಾಗಿ ನಾವು ಇನ್ನೊಂದನ್ನು ಚೆಕ್ ಮಾಡಬೇಕಾದ್ರೆ ಎ ಸಿ ಅನ್ನು ನೋಡೋಣ. ಎ ಸಿ ಇಸ್ ಈಕ್ವಲ್ ಟು 7 ಮೈನಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ -2 -2 ಹೋಲ್ ಸ್ಕ್ವೇರ್ ಆಗಿರೋದ್ರಿಂದ ಎ ಸಿ ಈಕ್ವಲ್ ಟು 7 ಮೈನಸ್ 5 ಅಂದರೆ 2 ಸ್ಕ್ವೇರ್, ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಮೈನಸ್ ಮೈನಸ್ ಪ್ಲಸ್ ಆಯಿತು, ಇದು 0 ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಎ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಉಳಿಯೋದು 2. ಇಲ್ಲಿ ನೋಡಿ ಈಗ ನಾವೇನು ಮಾಡಬಹುದು ಅಂದರೆ therefore ಎ ಬಿ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ, ಬಿ ಸಿಗೆ ಸಮ. ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ರೂಟ್ 37. therefore ಎ ಬಿ ಸಿ ಒಂದು ಎಂಥ ತ್ರಿಭುಜ, ಸಮದ್ವಿಭಾಗ ತ್ರಿಭುಜ. ಒಂದು ಸಮದ್ವಿಭಾಗ ತ್ರಿಭುಜವಾಗಿದೆ ಅಂತೇಳಿ ನಾವು ಬರೀತೀವಿ. ಒಂದು ವೇಳೆ ಸಮಬಾಹು ತ್ರಿಭುಜ ಅಂತಂದರೆ ಏನು ಮಾಡಬೇಕು, ಈ ಮೂರು ಬಾಹುಗಳು ಸಮ ಆಗುತ್ತಾ ಅಂತ ಹೇಳಿ ನೋಡಬೇಕು. ಒಂದು ವೇಳೆ ಸಮ ಆದರೆ ಸಮಬಾಹು ತ್ರಿಭುಜ ಆಗುತ್ತೆ, ಸಮ ಆಗಲಿಲ್ಲ ಅಂದರೆ ಏನಾಗುತ್ತೆ, ಅದು ನೋಡಿ ಇಲ್ಲಿ 3 ಬಾಹುಗಳು ಸಮ ಆಗಲಿಲ್ಲ, ಕೇವಲ 2 ಬಾಹುಗಳು ಮಾತ್ರ ಸಮ ಆದವು. ಸೊ ಹಾಗಾಗಿ ಇದನ್ನು ನಾವು ಎ ಬಿ ಸಿ ಒಂದು ಇಂಥ ತ್ರಿಭುಜ ಅಂತ ಕರಿತೀವಿ, ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಸೊ ಈ ಥರದ ಲೆಕ್ಕಗಳು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತದೆ, ಯಾಕಂದರೆ ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥ ಒಂದು ಲೆಕ್ಕಗಳು. ಗೊತ್ತಾಗ್ತಿದೆಯಾ. ಆನಂತರ
ಇನ್ನೊಂದು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಸೊ ಇಲ್ಲಿ ನೋಡಿ, x y ಬಿಂದುವು ಏಳು ಕಾಮ 1 ಮತ್ತು 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. x ಮತ್ತು y ಬಿಂದುವು 7, 1 ಮತ್ತು 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಅಂದರೆ ಒಂದು ರೇಖಾಖಂಡ ಮಾಡಿಕೊಂಡು ಈಗ ನಾನು P ಎಂದು ತಗೊಂಡಿನಿ. ಇದು 7, 1, ಇಲ್ಲಿ ಒಂದು ಬಿಂದು, ಇಲ್ಲಿ A ಅಂತ ತಗೋಣ. ಇದು P, ಏನಿದು P ಆಫ್ x, y ಆಗ್ತದೆ. ಇದು B ಎಂದು ತಗೊಂಡಿನಿ. ಇದು B ಆಫ್ ಎಷ್ಟು ಸೊ ಈ ಬಿಂದು ಈ ಎರಡು ಬಿಂದುಗಳಿಂದ ಸಮಾನ ದೂರದಲ್ಲಿರುತ್ತದೆ. ಹಾಗಾಗಿ x ಮತ್ತು y ಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಮೊದಲು ನಾವೇನು ಮಾಡಬೇಕು, AP ಸ್ಕ್ವೇರ್ ಅನ್ನು ಕಂಡುಹಿಡಿಯಬೇಕು. ಯಾಕೆ ಕಂಡುಹಿಡಿಯಬೇಕು? AP ಸ್ಕ್ವೇರ್ ಅಂತ ಕರಿತೀವಿ. ಸೊ ಮೊದಲು AP ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಕಡೆಗೆ BP ಸ್ಕ್ವೇರ್ ಆಗಿರುತ್ತೆ. BP ಸ್ಕ್ವೇರ್ ಈಕ್ವಲ್ ಟು BP ಸ್ಕ್ವೇರ್ಗೆ ಸಮ. ಯಾಕಂದರೆ ಈ P ಅನ್ನೋದು ಎರಡು ಬಿಂದುಗಳಿಗೆ ಸಮಾನ ದೂರದಲ್ಲಿ ಇದೆ. ಹಾಗಾಗಿ AP ಸ್ಕ್ವೇರ್ ಈಕ್ವಲ್ ಟು BP ಸ್ಕ್ವೇರ್. AP ಸ್ಕ್ವೇರ್ ಅನ್ನ ದೂರ ಸೂತ್ರ ಸಹಾಯದಿಂದ ಕಂಡಿದ್ದಾರೆ. ಇದು x. ಸೊ x ಮೈನಸ್ 7 ಹೋಲ್ ಸ್ಕ್ವೇರ್ ಸ್ಕ್ವೇರ್ ಬರುತ್ತೆ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್. ಈ ಕಡೆ BP ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಆಫ್ ಮತ್ತೆ x ಮೈನಸ್ 3 ಹೋಲ್ ಸ್ಕ್ವೇರ್ ಹೀಗೆ ತಗೋಬಹುದು, ತೊಂದರೆ ಇಲ್ಲ. x ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಇದೆಷ್ಟು ಅಂದರೆ y ಮೈನಸ್ 5 ಹೋಲ್ ಸ್ಕ್ವೇರ್ ಆಗಿದೆ. ನೋಡಿ, ಎರಡು ಕಡೆಗೆ ಸ್ಕ್ವೇರ್ ಕ್ಯಾನ್ಸಲ್. ಇದು a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ ಅಲ್ವಾ? ಸೊ therefore a minus b whole square is equal to a square minus 2ab plus b square ಆಗಿರುತ್ತೆ. ಹಾಗಾಗಿ a square ಅಂದರೆ x square minus 2 into a ಅಂದರೆ x into b ಅಂದರೆ 7 plus b square ಅಂದರೆ 7 ಸ್ಕ್ವೇರ್. ಇದನ್ನು ನಾವು ಮತ್ತೆ ವಿಸ್ತರಿಸ್ತಾ ಇದ್ದೀನಿ. ಇದು y ಸ್ಕ್ವೇರ್ ಮೈನಸ್ 2 into 1 into y ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೇಲೆ 1 is equal to x ಮೈನಸ್ 3 ಹೋಲ್ ಸ್ಕ್ವೇರ್. x ಅಂದರೆ x ಸ್ಕ್ವೇರ್ ಮೈನಸ್ 2 into 3 into x 2ab ಅಲ್ವಾ? ಪ್ಲಸ್ ಬಿ ಸ್ಕ್ವೇರ್ ಅಂದರೆ x ಸ್ಕ್ವೇರ್ 3 ಸ್ಕ್ವೇರ್ ಇದು ಪ್ಲಸ್ a ಸ್ಕ್ವೇರ್ ಅಂದರೆ y ಸ್ಕ್ವೇರ್ ಮೈನಸ್ 2 into 5 into y 10 into y ಪ್ಲಸ್ b ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಬರ್ತಿದೆಯಾ? ಸೊ ಇದು x ಸ್ಕ್ವೇರ್ 14x ಪ್ಲಸ್ 7 ಸ್ಕ್ವೇರ್ ಅಂದರೆ 49 ಪ್ಲಸ್ y ಸ್ಕ್ವೇರ್
ಮೈನಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು ಈ ಕಡೆಗೆ x ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಪ್ಲಸ್ y ಸ್ಕ್ವೇರ್ ಮೈನಸ್ 2 ಇದೆ 10y ಪ್ಲಸ್ 25 ಇಷ್ಟು ಬರುತ್ತೆ. ಸೊ ಈಗ ಇಲ್ಲಿ ನೋಡಿ ಇಲ್ಲಿ ಒಂದು x ಸ್ಕ್ವೇರ್ ಈ x ಸ್ಕ್ವೇರ್ ಕ್ಯಾನ್ಸಲ್ ಇಲ್ಲಿ y ಸ್ಕ್ವೇರ್ ಈ y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸತ್ಯ. ಸೊ ಉಳ್ಕೊಳ್ಳೋದು ಏನೇನು ಅನ್ನೋದನ್ನ ಬರ್ಕೋಬೇಕು ನಾವು. ಮೈನಸ್ 14x ಇಲ್ಲಿ 49 ಇದೆ ಇಲ್ಲಿ ಒಂದಿದೆ 49 ಪ್ಲಸ್ 1 50 ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಮೈನಸ್ 2y ಇದೆ ಮೈನಸ್ 2y ಪ್ಲಸ್ 50 ಇಲ್ಲಿ ಉಳಿದಿದ್ದು ಮೈನಸ್ 14x ಮೈನಸ್ 2y 49 ಪ್ಲಸ್ 1 50 ಇಸ್ ಈಕ್ವಲ್ ಟು ಈಚೆ ಉಳಿದಿದ್ದು ಮೈನಸ್ 6x ಇಲ್ಲಿ 9 ಇದೆ 25 ಇದೆ 9 25 ಅಂದರೆ ಇಲ್ಲಿ 10y ಉಳ್ಕೊಳ್ಬೇಕು 10y ಬಂದರೆ ಮೈನಸ್ 6x ಮೈನಸ್ 10y 9 ಪ್ಲಸ್ 25 ಅಂದರೆ ಪ್ಲಸ್ 34 ಆಗುತ್ತೆ. ನಂತರ ಇಲ್ಲಿ ಮೈನಸ್ 14x ಇದೆ ಮೈನಸ್ 6x ಇದೆ. ಸೊ ಇದನ್ನು ಬೇಕಂದರೆ ಮೈನಸ್ 14x ಪ್ಲಸ್ 6x ಆಯಿತು. ಸೊ ಇಲ್ಲಿ ಮೈನಸ್ 14x ಪ್ಲಸ್ 6x ಆಯಿತು. ಇದೆಯಾ ಮೈನಸ್ 14x ಪ್ಲಸ್ 6x ಮತ್ತು ಇಲ್ಲಿ ಎಷ್ಟಿದೆ ಮೈನಸ್ 2y ಇದೆ ಮೈನಸ್ 2y ಮೈನಸ್ 10y ಇದೆ ಪ್ಲಸ್ 10y ಪ್ಲಸ್ 10y ಇಸ್ ಈಕ್ವಲ್ ಟು ಎಷ್ಟಿತ್ತು ಈಗ ಎಷ್ಟಿದೆ 34 ಇದರಲ್ಲಿ ಪ್ಲಸ್ 55 ಇದೆ ಮೈನಸ್ ಈಗ ಮೈನಸ್ 14 ಪ್ಲಸ್ 6 ಅಂದರೆ ಎಷ್ಟು ಮೈನಸ್ 8x ಆಗುತ್ತೆ ಕಲಿಬೇಕು. ಸೊ ಪ್ಲಸ್ ನೋಡಿ 2y ಮೈನಸ್ 2y ಪ್ಲಸ್ 10y ಎಂದರೆ ಅದರಲ್ಲಿ ಇರುತ್ತದೆ 8y ಆಗುತ್ತೆ. ಸೊ 8y ಇಸ್ ಈಕ್ವಲ್ ಟು ಈ ಕಡೆ ನೋಡಿ 36 ಇರುತ್ತದೆ ಮೈನಸ್ 16 ಇದೆಯಾ. ಸೊ ಎರಡರಲ್ಲೂ ಕಾಮನ್ ಯಾವುದು ಅಂತಂದರೆ ಮೈನಸ್ ಅನ್ನು ತಗೊಳ್ಬೋದು ನೋಡಿ ಮೈನಸ್ 8 ಹೊರಟಿದ್ದೀನಿ ಉಳಿಯಲು x ಮೈನಸ್ 8 ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ y ಈ ಕಡೆಗೆ ಮೈನಸ್ 16 ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ x ಮೈನಸ್ y ಇಸ್ ಈಕ್ವಲ್ ಟು 16/8 ಬರುತ್ತೆ. ಸೊ 8 ಹಾಕಿದ್ರೆ 88 8 16. ಸೊ x ಮೈನಸ್ y ಇಸ್ ಈಕ್ವಲ್ ಟು 2. ಹಾಗಾಗಿ x ಮತ್ತು y ಗಳ ನಡುವಿನ ಸಂಬಂಧ ಅಂದರೆ ಯಾವುದು ಅಂದರೆ x ಮೈನಸ್ y ಇಸ್ ಈಕ್ವಲ್ ಟು 8 ಈ ಒಂದು ಬಿಂದು ಏನಾದರೂ ಇದರಲ್ಲಿ ಸಮಾನ ದೂರದಲ್ಲಿದ್ದಾಗ x ಮತ್ತು y ಗಳ ನಡುವಿನ ಒಂದು ಸಂಬಂಧ ಏನು ಬರ್ತದೆ x ಮೈನಸ್ y ಇಸ್ ಈಕ್ವಲ್ ಟು 2 ಅನ್ನೋದು ಸಂಬಂಧ ಬರುತ್ತೆ. ಗೊತ್ತಾಗ್ತಿದೆಯಾ ನಿಮಗೆ? ಸೊ ಹಾಗಾಗಿ ನಾವು ಈ ಥರ ಏನು ಮಾಡ್ತೀವಿ ದೂರ ಸೂತ್ರವನ್ನು ಬಳಸಿಕೊಂಡು ಕೆಲವೊಂದಷ್ಟು ಲೆಕ್ಕಗಳನ್ನು ಮಾಡ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ನಿರ್ದೇಶನದ ರೇಖಾಂಶದಲ್ಲಿ ದೂರ ಸೂತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಸಮಸ್ಯೆಗಳನ್ನು ಇವತ್ತು ಅಧ್ಯಯನ ಮಾಡಿದ್ದೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಮುಂದಿನ ಫಲಿತಾಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.